ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಲೋಕೋ ಪೈಲಟ್ ಆಗುವುದು ಹೇಗೆ, ಅವರ ವಿದ್ಯಾರ್ಹತೆ ಏನಿರಬೇಕು ಮತ್ತು ಅವರ ಸ್ಯಾಲ್ರಿ ಏನು, ಅವರ ಕಾರ್ಯವಿಧಾನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ಪುಟ್ಟ ಮಾಹಿತಿನ ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಸಾಮಾನ್ಯವಾಗಿ ನಮಗೆ ರೈಲು ಪ್ರಯಾಣ, ಅದರ ಕಾರ್ಯವಿಧಾನಗಳು, ಟಿಕೆಟ್ಗಳನ್ನು ನಾವು ಖರೀದಿಸುವುದು, ಕೊನೆಯ ಕ್ಷಣದಲ್ಲಿ ಕನ್ಫರ್ಮ್ ಟಿಕೆಟ್ಗಳನ್ನು ಖರೀದಿಸುವುದು, ರೈಲು ಕೋಚ್ಗಳನ್ನು ಹೇಗೆ ವಿಂಗಡಿಸಲಾಗುತ್ತದೆ ಮತ್ತು ಸೇರಿಸಲಾಗುತ್ತದೆ ಎಂಬುದರ ಕೆಲವು ವಿಷಯಗಳು ನಾವು ನೋಡಿರ್ತೀವಿ, ನಮಗೆ ಅದು ಗೊತ್ತಿರುತ್ತೆ ಸಹ. ಆದರೆ ಕೆಲವೊಂದು ವಿಷಯ ಸಾಮಾನ್ಯವಂತ ನಮ್ಮಂಥ ಜನರಿಗೆ ಗೊತ್ತೇ ಇರೋದಿಲ್ಲ. ರೈಲನ್ನು ಯಾರು ಓಡಿಸ್ತಾರೆ, ಇಷ್ಟು ದೊಡ್ಡ ರೈಲನ್ನು ಒಬ್ಬರೇ ಹೇಗೆ ಓಡಿಸ್ತಾರೆ ಮತ್ತು ಎಷ್ಟು ಸಮಯ ಓಡಿಸ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೇ ಇರೋದಿಲ್ಲ. ಮತ್ತು ಇವ್ರಿಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಏನು ನಮಗೆ ಗೊತ್ತಿರಲ್ಲ. ಸೊ ಇವತ್ತು ನಾನು ಲೋಕೋ ಪೈಲಟ್ ಬಗ್ಗೆ ಒಂದು ಸಂಪೂರ್ಣವಾಗಿ ಮಾಹಿತಿನ ನೀಡ್ತೀನಿ. ಭಾರತೀಯರಿಗೂ ರೈಲ್ವೆ ಪ್ರಯಾಣಕ್ಕೂ ಅವಿನಾಭಾವ ಸಂಬಂಧವಿದೆ. ಕೋಟ್ಯಾಂತರ ಜನರು ತಮ್ಮ ದೈನಂದಿನ ಜೀವನದಲ್ಲಿ ರೈಲ್ವೆಯನ್ನು ಹೆಚ್ಚು ಅವಲಂಬಿಸಿದ್ದಾರೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ರೈಲಿನಲ್ಲಿ ಪ್ರಯಾಣಿಸುವುದು ಒಂದು ವಿಭಿನ್ನ ಅನುಭವವೇ ಸರಿ. ರೈಲು ಪ್ರಯಾಣದಲ್ಲಿ ಹೆಚ್ಚಿನವರಿಗೆ ಹಲವು ಅನುಭವಗಳಿರುತ್ತವೆ. ಹಲವು ಕನಸುಗಳೊಂದಿಗೆ ಸಾವಿರಾರು ಜನರನ್ನು ಹೊತ್ತೊಯ್ಯುವ ರೈಲಿನ ಚಾಲಕನ ಹೆಸರೇ ಲೋಕೋ ಪೈಲಟ್. ಲೋಕೋ ಪೈಲಟ್ ಜನರನ್ನು ಅವರ ಸ್ಥಳಗಳಿಗೆ ಕರೆದೊಯ್ಯುವುದು ಮಾತ್ರವಲ್ಲದೆ ಸರಕು ರೈಲುಗಳಲ್ಲಿ ಸರಕುಗಳನ್ನು ಸಹ ಸಾಗಿಸುತ್ತಾರೆ. ಒಬ್ಬ ವ್ಯಕ್ತಿಯು ರೈಲಿನ ಚಲನೆಯನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡುವ ಅಗತ್ಯವಿದೆ. ಇದು ಭಾರತೀಯ ರೈಲ್ವೆಯಲ್ಲಿ ಉನ್ನತ ಹುದ್ದೆಯಾಗಿದೆ. ಆದರೆ ಯಾವುದೇ ವ್ಯಕ್ತಿಯನ್ನು ನೇರವಾಗಿ ಲೋಕೋ ಪೈಲಟ್ ಆಗಿ ನೇಮಿಸುವುದಿಲ್ಲ. ಭಾರತೀಯ ರೈಲ್ವೆಯಲ್ಲಿ ಸಹಾಯಕ ಲೋಕೋ ಪೈಲಟ್ಗಳನ್ನು ಮೊದಲು ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಇದಕ್ಕಾಗಿ ಪ್ರತ್ಯೇಕ ಪ್ರವೇಶ ಪರೀಕ್ಷೆಯನ್ನು ನಡೆಸುತ್ತಾರೆ. ಸಹಾಯಕ ಲೋಕೋ ಪೈಲಟ್ ಆಗಿ ಸೇರುವ ವ್ಯಕ್ತಿಯು ಅನುಭವವನ್ನು ಪಡೆದ ನಂತರ ಸಂಪೂರ್ಣವಾಗಿ ಲೋಕೋ ಪೈಲಟ್ ಆಗಿ ನೇಮಕವನ್ನು ಮಾಡಲಾಗುತ್ತದೆ. ಲೋಕೋ ಪೈಲಟ್ನ ಕರ್ತವ್ಯಗಳೇನು ತಿಳ್ಕೊಳ್ಳೋಣ ಬನ್ನಿ. ರೈಲನ್ನು ಸುಗಮವಾಗಿ ಓಡಿಸಲು ಲೋಕೋ ಪೈಲಟ್ಗೆ ಸಹಾಯಕರಾಗಿ ಕೆಲಸ ಮಾಡುವುದು ಲೋಕೋ ಪೈಲಟ್ನ ಕರ್ತವ್ಯ. ರೈಲು ಇಂಜಿನನ್ನು ಸರಿಯಾಗಿ ನಿರ್ವಹಿಸುವುದು, ರೈಲಿನಲ್ಲಿ ಯಾವುದೇ ರಿಪೇರಿಗಳಿದ್ದರೆ ಸರಿಪಡಿಸುವುದು, ಸಿಗ್ನಲ್ ಬದಲಾವಣೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ರೈಲ್ವೆ ಅಧಿಕಾರಿಗಳೊಂದಿಗೆ ಸಂವಹನ ಮಾಡುವುದು ಲೋಕೋ ಪೈಲಟ್ನ ಕೆಲಸವಾಗಿರುತ್ತದೆ. ಪೈಲಟ್ ಆಗುವುದು ಹೇಗೆ? ರೈಲ್ವೆ ನೇಮಕಾತಿ ಮಂಡಳಿಯು ಈ ಉದ್ದೇಶಕ್ಕಾಗಿ ಪ್ರತ್ಯೇಕವಾಗಿ ಪರೀಕ್ಷೆಗಳನ್ನು ನಡೆಸುತ್ತಾರೆ. ನಿರ್ದಿಷ್ಟ ಕ್ಷೇತ್ರದಲ್ಲಿ ITI ಉತ್ತೀರ್ಣರಾಗಿರುವುದು ಕನಿಷ್ಠ ಶೈಕ್ಷಣಿಕ ಅರ್ಹತೆಯಾಗಿದೆ. ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಪದವೀಧರರು ಸಹ ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. 2 ಹಂತಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಬರೆದು ಉತ್ತೀರ್ಣರಾಗಿರಬೇಕು. ಅದರಲ್ಲಿ ತೇರ್ಗಡೆಯಾದರೆ ಲೋಕೋ ಪೈಲಟ್ ಆಗಬಹುದು. ಲೋಕೋ ಪೈಲಟ್ನ ಸಂಬಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಲೋಕೋ ಪೈಲಟ್ಗಳ ಆರಂಭಿಕ ಬೇಸಿಕ್ ಸ್ಯಾಲರಿ 19,000ರಿಂದ 900 ರೂಪಾಯಿ ಆಗಿರುತ್ತದೆ. ಇದರೊಂದಿಗೆ ಮನೆ ಬಾಡಿಗೆ ವೆಚ್ಚ, ಸಾರಿಗೆ ವೆಚ್ಚ ಇತ್ಯಾದಿ ಪ್ರಯೋಜನಗಳನ್ನು ಸಹ ಇವರು ನೀಡುತ್ತಾರೆ. ಇನ್ನು ಅನುಭವದ ನಂತರ ವೇತನವನ್ನು ಸಹ ಹೆಚ್ಚಿಸಲಾಗುತ್ತದೆ. ಲೋಕೋ ಪೈಲಟ್ನ ಕೆಲಸದ ಸಮಯ ಏನು ಅಂದರೆ, ಇತರ ಕೆಲಸಗಳಂತೆ ಲೋಕೋ ಪೈಲಟ್ಗಳಿಗೆ ಶಿಫ್ಟು 8 ಗಂಟೆಗಳಾಗಿರುತ್ತವೆ. ಯಾವುದೇ ನಿಲ್ದಾಣವು ಸ್ವಲ್ಪ ಮುಂಚಿತವಾಗಿ ಅಥವಾ ನಂತರ ಬಂದರೆ ಮುಂದಿನ ಪೈಲಟ್ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಕೆಲವೊಮ್ಮೆ ಸ್ವಲ್ಪ ಸಮಯದಲ್ಲಿ ತಲುಪುವಂತಿದ್ದರೆ ಅವರೇ ಓಡಿಸುತ್ತಾರೆ. ಲೋಕೋ ಪೈಲಟ್ಗಳು ವಾರಕ್ಕೆ ಕನಿಷ್ಠ 36 ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು. ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿದರೆ ಓವರ್ ಟೈಮ್ ಹೆಚ್ಚಿನ ಹಣವನ್ನು ಸಂಬಳ ರೀತಿಯಲ್ಲಿ ಕೊಡುತ್ತಾರೆ. ಸೊ ಯಾರಾದರೂ ಡಿಪ್ಲೊಮೊ ಅಥವಾ ಇಂಜಿನಿಯರಿಂಗ್ ಇಲ್ಲ ITI ಮಾಡಿ ಈ ಕ್ಷೇತ್ರದಲ್ಲಿ ನೀವು ಹುದ್ದೆನ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗೂ ನೀವು ಟ್ರೈ ಮಾಡ್ಬೋದು. ಇದು ಕೇಂದ್ರ ಸರ್ಕಾರದ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಮತ್ತು ಒಳ್ಳೆ ಸ್ಯಾಲ್ರಿ ಸಹ ಸಿಗುತ್ತೆ.
ಇದಾಗಿತ್ತು ಇವತ್ತಿನ ಲೋಕೋ ಪೈಲಟ್ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ. ನಮ್ಮ ಚಾನಲಲ್ಲಿ ಇದೇ ರೀತಿಯ ಒಂದು ಯೂಸ್ಫುಲ್ ಕಂಟೆಂಟ್ನ ನಾನು ಪ್ರತಿನಿತ್ಯ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.